ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಆಕಳ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ, ಓಕೆನಾ? ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಣ್ಣು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು, ಯಾವ ಥರ ಗಟ್ಟಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋ ಫುಲ್ ನೋಡಿ ನಿಮಗೆ ಯಾವ ಥರ ಆಕಳ ಮಾಡೋದು, ಯಾವ ಥರ ರೆಡಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಓಕೆನಾ? ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀವಿ, ಬಂದುಬಿಡಿ ಮಾಡೋಣ, ಶುರು ಮಾಡೋಣ. ನಾನು ಯಾವ್ಯಾವ ಥರ ಮೆಟೀರಿಯಲ್ಸ್ ಇಟ್ಕೊಂಡಿದ್ದೀನಿ, ಯಾವ್ಯಾವ ಏನೇನು ಇಟ್ಕೊಂಡಿದ್ದೀನಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ, ಓಕೆನಾ? ನಿನ್ನೆ ಸಹ ಇದು ರೆಡಿ ಮಾಡ್ಕೊಂಡಿದ್ವಲ್ಲ, ಇದೇ ಕ್ಲೇ. ಅದು ನೋಡಿ ಎಷ್ಟು ಸ್ಮೂತ್ ಆಗಿದೆ, ಇಷ್ಟು ಸ್ಮೂತ್ ಆಗಬೇಕು ಮಣ್ಣು, ಅವಾಗೆ ವರ್ಕು ನೀಟಾಗೋದು, ಓಕೆನಾ? ಇದು ಆಯಿತು. ಇದೊಂದು ನೀರಿದೆ, ಮತ್ತು ವರ್ಕ್ ಮಾಡೋಕ್ಕೆ ಟೂಲ್ಸ್ ಇಟ್ಕೊಂಡಿದ್ದೀವಿ ನಾವು. ಟೂಲ್ಸ್ ಇರಬೇಕು, ಓಕೆನಾ? ಇವಾಗ ಮುಂದೆಗಡೆ ಇವಾಗ ಈ ರಫ್ ಈ ಥರ ಸ್ಕೆಚ್ ಆದರೆ ಸಾಕು, ಓಕೆನಾ? ಇದ್ರ ಮೇಲೆ ನಾವು ಮಣ್ಣು ಹಚ್ಕೋಬೇಕು. ಮಣ್ಣು ಹಚ್ಕೊಂಡು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಇದು ಇವಾಗ ಅವಶ್ಯಕತೆ ಇಲ್ಲ, ಓಕೆನಾ ಸ್ನೇಹಿತರೆ? ಇದು ಇಟ್ಬಿಡಿ ರೆಫರೆನ್ಸು, ಸಾಕಿಷ್ಟು. ಮತ್ತು ಇವಾಗ ಇದ್ರ ಮೇಲೆ ಮಣ್ಣು ಹಚ್ಕೋಬೇಕು. ಬೆಳಗ್ಗೆ ನಾವು ಮಣ್ಣು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಅದೇ ಮಣ್ಣು ಇದು. ಈ ಥರ ಮಾಡ್ಕೋದಂದ್ರೆ ಈ ಥರ ಸ್ಮೂತ್ ಆಗುತ್ತೆ ಮಣ್ಣು. ಆವಾಗೇ ನೀವು ತಗೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಇಲ್ಲಿ ನೀವು ನೀರು ಹಚ್ಕೊಳ್ಳಿ, ಓಕೆನಾ? ಈ ಥರ ನೀರು ಹಚ್ಕೊಳ್ಳಿ. ಅದೇನು ಹೋಗಲ್ಲ, ಯಾಕಂದರೆ ಅದು ಬಂದುಬಿಟ್ಟು ಪೆನ್ಸಿಲ್ಲು, ಗ್ಲಾಸ್ ಮಾರ್ಕರು. ಗ್ಲಾಸಿಗೆ ಹತ್ರ ಮುಗೀತು ನೋಡಿ. ಇವಾಗ ಕಿತ್ಕೊಂಡು ಅಷ್ಟು ಇದಿದೆ ಅದು, ಓಕೆನಾ? ಈ ಥರ ಹಚ್ಕೋಬೇಕು, ಓಕೆನಾ ಸ್ನೇಹಿತರೆ? ರಫಾಗಿ ಹಚ್ಕೊಳ್ಳಿ. ಸ್ಟಾರ್ಟಿಂಗು ಹೇಗಿದ್ರು ನಡೀತದೋ, ಯಾಕಂದರೆ ರಫು ನಾವು ಹೇಗೆ ಬೇಕಾದ್ರೆ ಹಚ್ಕೊಂಡ್ರೆ ಅದು ನೀಟ್ನೆಸ್ ಆಗೋದು. ನಾವು ಮೊದಲೇ ನೀಟ್ ಮಾಡ್ಕೊಂಡು ಹೋದ್ರಂದರೆ ಅದು ನೀಟ್ ಆಗಲ್ಲ, ಓಕೆನಾ? ಇಲ್ಲೆಲ್ಲ ಹಚ್ಕೋಬೇಕು, ಓಕೆನಾ? ನೋಡಿ ಇವಾಗ ಕಾಲು ಭಾಗ, ಹೊಟ್ಟೆ ಭಾಗ ಯಾವ ಥರ ಎಷ್ಟು ದಪ್ಪ ಇರುತ್ತೆ ಅಂತಂದು ಇದಾಗಲ್ಲ, ಓಕೆನಾ ಸ್ನೇಹಿತರೆ? ನೋಡಿ ಇವಾಗ ನಾವು ಯಾವ ಥರ ಚಿತ್ರ ಮಾಡಿದ್ವಲ್ಲ, ಆ ಚಿತ್ರದ ಮೇಲೆ ನಾವು ನೀಟಾಗಿ ವರ್ಕ್ ಮಾಡಬೇಕು, ಅವಾಗೆ ಅದು ನೀಟ್ ಆಗೋದು. ಈಗ ಅದ್ರ ಮೇಲೆ ಹಚ್ಕೋಬೇಕು, ಮತ್ತೆ ಹೊರಗಡೆ ಬರಬಾರ್ದು, ಓಕೆನಾ? ಈಗ ನೋಡಿ ನಾನು ಯಾವ ಥರ ಹಚ್ಕೊತಾ ಇದ್ದೀನಿ, ನೀವು ಅದೇ ಥರ ಹಚ್ಕೊಳ್ಳಿ, ಓಕೆನಾ? ನೋಡಿ ನೀಟ್ ಯಾವ ಥರ ನಾನು ನೀಟ್ ಮಾಡ್ತಾ ಇದ್ದೀನಿ, ಅದೇ ಥರ ನೀವು ನೀಟ್ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ಥರ ನೀವು ಫಿನಿಶಿಂಗ್ ಮಾಡ್ಕೋಬೇಕು, ಈ ಥರ ನೀವು ಹಚ್ಕೋಬೇಕು, ಓಕೆನಾ? ಇದೆಲ್ಲ ಇರಲಿ, ಹಚ್ಕೊಳ್ಳಿ. ಹಿಂಗೆ ಹಚ್ಕೊಂಡ್ಬಿಡಿ, ನೀವು ಏನು ಪ್ರಾಬ್ಲಮ್ ಆಗಲ್ಲ. ಅದು ಲಾಸ್ಟಿಗೆ ನೀವು ಫಿನಿಶಿಂಗ್ ಮಾಡ್ಕೋಬೋದು.
ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.